ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿರುತ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಚಾನಲ್ನ ವೀಕ್ಷಕರು ಎಷ್ಟು ಸೂಕ್ಷ್ಮವಾಗಿ ಎಲ್ಲದನ್ನು ಅಬ್ಸರ್ವ್ ಮಾಡ್ತಿದ್ದೀರಾ ಅನ್ನೋದಕ್ಕೆ, ಯೂಶಲಿ ಬ್ಯಾಂಕಿನ ಹಾಲಿಡೇ ಬಂದಾಗ ಎಕ್ಸ್ಚೇಂಜ್ಗಳಿಗೆ ಹಾಲಿಡೇ ಇಲ್ಲ ಅಂದರೆ ಅದನ್ನ ಸೆಟಲ್ಮೆಂಟ್ ಹಾಲಿಡೇ ಅಂತ ಕರೀತಾರೆ. ಅಂದರೆ ಇಂಟ್ರಾಡೇನಲ್ಲಿ ಏನಾದರೂ ಬಂದಿರೋಂಥ ಪ್ರಾಫಿಟ್ ಆಗಿರ್ಬೋದು, F&O ಕ್ರೆಡಿಟ್ಸ್ ಆಗಿರ್ಬೋದು, ಅದೆಲ್ಲ ಅವತ್ತಿನ ದಿನ ರಿಫ್ಲೆಕ್ಟ್ ಆಗಲ್ಲ, ಅದ್ರ ಮಾರನೇ ದಿನ ರಿಫ್ಲೆಕ್ಟ್ ಆಗುತ್ತೆ ಸೆಟ್ಲ್ಮೆಂಟ್, ಬ್ಯಾಂಕ್ಗಳ ಸೆಟ್ಲ್ಮೆಂಟ್ ಹಾಲಿಡೇ ಇದ್ದಾಗ. ಸೊ ಅದೇ ಥರ ಆಗಿದ್ದಿದ್ರೆ ಸೋಮವಾರ ನಮಗೆ ಎಲ್ಲ ಸೆಟ್ಲ್ಮೆಂಟ್ ಆಗಬೇಕಾಗಿತ್ತು. ಆದರೆ ಮಂಗಳವಾರ ಅಂದರೆ ಸೆಪ್ಟೆಂಬರ್ 9ನೇ ತಾರೀಕು ಸೆಟ್ಲ್ಮೆಂಟ್ ಆಗುತ್ತೆ ಅಂತ ನೋಟಿಫಿಕೇಶನ್ ಬಂದಿತ್ತು ಝೆರೋದಲ್ಲಿ ಅಂತ ಕಮೆಂಟ್ ಮಾಡಿದ್ರಿ. ಅದೇನು ಅಂತ ತಿಳ್ಕೊಳಕ್ಕೆ ಹೋದಾಗ ಗೊತ್ತಾಗಿದ್ದ ವಿಚಾರ ಏನು ಅಂತಂದರೆ, ಈಗ ಈ ಮಿಲಾದ್ ಇವತ್ತು ಏನಿದು ಹಬ್ಬ ಇತ್ತಲ್ಲ, ಇವತ್ತು ಮುಸಲ್ಮಾನರ ಹಬ್ಬ. ಸೊ ಆ ಕಾರಣದಿಂದಾಗಿ ಫಸ್ಟು ಗೌರ್ಮೆಂಟಿಂದ ಏನಂತ ನೋಟಿಸ್ ಬಂದಿತ್ತು, ಇವತ್ತು ಸೆಟ್ಲ್ಮೆಂಟ್ ಹಾಲಿಡೇ ಆಗಿರುತ್ತೆ ಅಂತ ಹೇಳ್ತಂತೆ, ಯಾವುದು ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ. ಆದರೆ ಸೋಮವಾರನೂ ಕೂಡ ಪಬ್ಲಿಕ್ ಹಾಲಿಡೇ ಅಂತ ಅವ್ರೇನೋ ಹೇಳಿರೋದ್ರಿಂದ ಈಗ ಎಕ್ಸ್ಚೇಂಜ್ ಏನು ಮಾಡಿದೆ, ಇವತ್ತೂ ಸೆಟ್ಲ್ಮೆಂಟ್ ಹಾಲಿಡೇ ಏನು ಮಾಡ್ಕೊಂಡಿದೆ, ಸೋಮವಾರನೂ ಸೆಟ್ಲ್ಮೆಂಟ್ ಹಾಲಿಡೇ ಏನು ಮಾಡ್ಕೊಂಡಿದೆ. ಹಾಗಾಗಿ ಎಲ್ಲದೂ ಕೂಡ ಮಂಗಳವಾರ ಕ್ರೆಡಿಟ್ ಆಗುತ್ತೆ. ಬಟ್ ಯೂಶಲಿ ನೀವು ಹೇಳಿದ ಕರೆಕ್ಟು, ಸೆಟ್ಲ್ಮೆಂಟ್ ಹಾಲಿಡೇ ಇದ್ದರೆ ಅದರ ನೆಕ್ಸ್ಟ್ ದಿನನೇ ಆಗಬೇಕಾಗಿತ್ತು. ಬಟ್ ಗೌರ್ಮೆಂಟಿಂದ 2 ದಿನನೂ ಪಬ್ಲಿಕ್ ಹಾಲಿಡೇ ಅಂತ ಮಾಡಿರೋದ್ರಿಂದ, ಸೊ ಆ ಥರ ನೋಟಿಫಿಕೇಶನ್ ಎಕ್ಸ್ಚೇಂಜ್ಗಳಿಗೆ ಹೋಗಿರೋದ್ರಿಂದ ಅವರು ಮಂಗಳವಾರ ಸೆಟಲ್ಮೆಂಟ್ನ ಮಾಡ್ತಾ ಇದ್ದಾರೆ. ಸೊ ಓವರಾಲ್ ಇವತ್ತು ನೋಡೋದಾದರೆ ಆಟೋ ಸೆಕ್ಟರ್ ಇವತ್ತಿನ ಟಾಪ್ ಸೆಕ್ಟರ್ ಆಗಿತ್ತು. ತುಂಬ ಗೊಂದಲಮಯವಾಗಿದೆ ಇವಾಗ ನಿಫ್ಟಿ, ಒಂದು ಡೈರೆಕ್ಷನ್ನ ಹೇಳ್ತಾ ಇಲ್ಲ. ನೆನ್ನೆ ಕೂಡ ಮಾತಾಡ್ಕೊಂಡಿದ್ವಿ ವೀಕ್ಲಿ ಕ್ಯಾಂಡಲಲ್ಲಿ ಯಾವ ರೀತಿಯಾಗಿದೆ ಅಂತ. ಇವತ್ತು ಓಪನಿಂಗ್ ಆದಾಗ ಸ್ವಲ್ಪ ಪಾಸಿಟಿವ್ ಅಲ್ಲೇ ಇರಬೇಕು ಅಂತ ಮಾತಾಡಿದ್ವಿ ನಾವು. ಆದರೆ 24,800 ಅದನ್ನು ನಾವು ಸ್ಟಾಪ್ ಲಾಸಿಗೆ ಇಟ್ಕೋಬೇಕು ಅಂತ ಮಾತಾಡಿದ್ವಿ. ಯಾವಾಗ ಅದನ್ನು ಬಿಟ್ಟು 24,700 ಕೂಡ ಬ್ರೀಚ್ ಆಗ್ತಾ ಹೋಯಿತು ಇಂಟ್ರಾಡೇನಲ್ಲಿ. ನಾನು ಪೂರ್ತಿ ಸಮಯ ಕೊಟ್ಟಕ್ಕಾಗಿರಲಿಲ್ಲ ಇವತ್ತು. ಆದರೆ ಕೊನೆ ಟೈಮಲ್ಲಿ 24,750 ರೆಸಿಸ್ಟೆನ್ಸ್ ಆಗಿರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಅದರ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಈ ವೀಕಿನ ಎಕ್ಸ್ಪೈರಿ ಅಂದರೆ ಮಂಗಳವಾರ ಏನು ನಿಫ್ಟಿ ಎಕ್ಸ್ಪೈರಿ ಆಗುತ್ತೆ, ಅದಕ್ಕೆ 24,750 24,800 ಈಗಲೂ ಕೂಡ ರೆಸಿಸ್ಟೆನ್ಸ್ ಆಗಿ ಉಳ್ಕೊಂಡಿದೆ. ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ITC ನಿಮ್ಗೆ ಗೊತ್ತಿದೆ, ಇವಾಗ ಟೊಬ್ಯಾಕೋ ಪ್ರಾಡಕ್ಟ್ಸು, ಸಿನ್ ಪ್ರಾಡಕ್ಟ್ಸು ಇದೆಲ್ಲ 40% ಹೋಗ್ಬೋದು. ಸೊ ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಅವ್ರದ್ದು ಎಕ್ಸ್ಪೆನ್ಷನ್ ಮಾಡಿದ್ದಾರೆ, ಆದರೂ ಮೇನ್ ಬಿಸ್ನೆಸ್ ಬರ್ತಾರೆ ಅಂತದ್ದು ಟೊಬ್ಯಾಕೋ ಅಂತಾನೆ. ಸೊ ಐಷರ್ ಮೋಟರ್ಸು ಟ್ರ್ಯಾಕ್ಟರಲ್ಲಿ ಇವಾಗ 5% ಬರುತ್ತಲ್ವ, 2.42% ಬಂದಿರೋದ್ರ ಮೂಲಕ ಅಪ್ ಮೂಮೆಂಟು. ಇವತ್ತಿನ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ಬಹುಶಃ ITCನೇ ಅಂತ ಕಾಣಿಸುತ್ತೆ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ಆಟೋ ಸೆಕ್ಟರ್ ಎಲ್ಲದೂ ಕೂಡ ಪಾಸಿಟಿವ್ ಆಗಿತ್ತು. ಯಾಕೆಂದರೆ ಇವಾಗ ಈ 350cc ಗಿಂತ ಜಾಸ್ತಿ ಇರೋ ಬೈಕ್ ಇರುತ್ತಲ್ಲ, ಅದಕ್ಕೆಲ್ಲ ಈಗ 31% ಏನೋ ಬೀಳ್ತಾ ಇದೆ GST. ಈಗ ಅದನ್ನು 40%ಗೆ ತಗೊಂಡು ಹೋದರೆ ತುಂಬ ಜಾಸ್ತಿ ಆಗುತ್ತೆ ಅಂತ ಇವಾಗ 22ನೇ ತಾರೀಕಿಂತ ಮುಂಚೆನೇ ತಗೋಬೇಕು ಅಂತ ಹೇಳ್ಬಿಟ್ಟು ತುಂಬ ರಶ್ ಬರ್ತಾ ಇದೆ ಅಂತ ಕೇಳ್ಪಟ್ಟೆ. ಅದೇ ರೀತಿಯಾಗಿ ದೊಡ್ಡ ಕಾರಲ್ಲೂ ಕೂಡ ಕೆಲವೊಂದು ಬೆನಿಫಿಟ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಆದರೆ ಸ್ಮಾಲ್ ಕಾರಿಂದ ಒಂದು 10% ಗ್ರೋತ್ ಆಗ್ಬೋದು ಅಂತ ಮಾರುತಿ ಸುಜುಕಿ ಅಭಿಪ್ರಾಯಪಟ್ಟಿದೆ. ಇನ್ಮೇಲಿಂದ ಈ ವ್ಯಾಗನಾರು, ಸ್ವಿಫ್ಟು, ಬಲೆನೋ ಈ ಥರ ಅವ್ರದ್ದು ಸುಮಾರು ಸೆಗ್ಮೆಂಟಲ್ಲಿ ಆ ಥರ ಕಾರ್ ಇದೆಯಲ್ಲ. ಈಗ ಸಣ್ಣ ಕಾರ್ಗಳು ಮಾಡೋದೇ ಕಮ್ಮಿ ಇದೆ. ಸಣ್ಣ ಕಾರ್ ಅಂದರೆ 1.2 ಲೀಟರ್ ಇಂಜಿನ್ಗಿಂತ ಕಮ್ಮಿ ಇರೋದು, ಅಂದರೆ 1200cc ಗಿಂತ ಕಮ್ಮಿ ಇರೋದು ಪೆಟ್ರೋಲ್ ಆದರೆ. ಡೀಸೆಲ್ ಆದರೆ 1500cc ಗಿಂತ ಕೆಳಗಡೆ, 1.5 ಲೀಟರ್ ಇಂಜಿನ್ ಅಂತ ಕೆಳಗಡೆ ಇರುವಂಥದ್ದು. EVನಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ, 5% ಇಟ್ಟಿದ್ದಾರೆ. ಸೊ ಆಟೋ ಸೆಕ್ಟರ್ ಸ್ವಲ್ಪ ಪಾಸಿಟಿವ್ ಆಗಿ ಎದುರು ನೋಡ್ತಾ ಇದೆ. ಅದನ್ನ ಫೆಸ್ಟಿವಲ್ ಸೀಸನ್ ಇರೋದ್ರಿಂದ ಜನ ತಗೋಬಹುದು ಅಂತ ನೋಡ್ತಾ ಹೋಗೋಣ ಅಂತ ಯಾವ ರೀತಿ ಆಗುತ್ತೆ ಅಂತ. ಆದರೆ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಜನ ಸ್ವಲ್ಪ ಡಿಫರ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇನ್ಶೂರೆನ್ಸ್ ಕಂಪ್ನಿಗಳು ಇವಾಗ ಏನು ಹೇಳ್ಬಿಟ್ಟಿದೆ ಅಂತಂದರೆ, 22ನೇ ತಾರೀಕು ಒಳಗಡೆ ಯಾರ್ಯಾರ್ದು ಪ್ರೀಮಿಯಂ ಬರ್ಸೋದಿತ್ತಲ್ಲ, ಐ ಥಿಂಕ್ ನೆನ್ನೆ ವಿಡಿಯೋದಲ್ಲೂ ನಾನು ಹೇಳಿದ್ದೆ, ಅವರಿಗೆ ಯಾವುದೇ ಬದಲಾವಣೆ ಆಗಿರೋದಿಲ್ಲ, ನೀವು ವಿತ್ 18% GSTನೇ ಕೊಡಬೇಕಾಗುತ್ತೆ. ಆದರೆ 22ನೇ ತಾರೀಕು ಆದಮೇಲೆ ಯಾರ್ದಾದ್ರೂ ಡ್ಯೂ ಇತ್ತು ಅಂದರೆ ಪ್ರೀಮಿಯಮ್ಮು ಕಟ್ಟೋದು, ಅವರಿಗೆ ಯಾವುದೇ ರೀತಿಯಂಥ GST ಅಪ್ಲಿಕೇಬಲ್ ಆಗೋದಿಲ್ಲ. ಅದೇ ರೀತಿಯಾಗಿ ನೀವಾ, ಬೂಪಾ, HDFC ಲೈಫ್, ಕೆಲವೊಂದು ಕಂಪ್ನಿಗಳು 22ರಿಂದ ಇದನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೊಸ ರೂಲ್ಸ್ ಏನು ಬಂದಿದೆ ಅಂದರೆ ಎಲ್ಲರೂ ಮಾಡಲೇಬೇಕು, GST 0% ಇಡಲೇಬೇಕು. ಆದರೆ ಅಷ್ಟು ಬೆನಿಫಿಟು ಕಸ್ಟಮರಿಗೆ ಸಿಗೋದಿಲ್ಲ ಅಂತಲೂ ಕೂಡ ಬರ್ತಾ ಇದೆ. ಬಿಕಾಸ್ ಇವರ ಮಾರ್ಜಿನ್ನು ಎಲ್ಲದಕ್ಕೂ ಅದು ಹೊಡೆತ ಬೀಳೋದ್ರಿಂದ ಒಂದಿಷ್ಟು ಬೆಲೆಗಳನ್ನು ಜಾಸ್ತಿ ಮಾಡಿ 1% ಆಫ್ ಪ್ರೀಮಿಯಮ್ನ ಮಾತ್ರ ಕಮ್ಮಿ ಮಾಡಿಸ್ತಾರೆ ಅಂತ ಸುದ್ದಿ ಇದೆ. ನೋಡೋಣ, ಅದು ಬಂದ ಮೇಲೆ ಗೊತ್ತಾಗ್ತಾ ಹೋಗುತ್ತೆ ಯಾರ್ಯಾರು ಏನೇನು ರೀತಿ ಚೇಂಜ್ ಮಾಡ್ತಾರೆ ಅಂತ. ನಿಫ್ಟಿ ನೆಕ್ಸ್ಟ್ 50 ನೋಡೋದಾದರೆ ಸ್ವಿಗ್ಗಿ ಬಗ್ಗೆ ಮಾತಾಡಲೇಬೇಕು. 3.77% ಅಪ್ ಮಾಡಿ ನೋಡಿ. ರೀಸೆಂಟ್ ಲೋ ಐ ಥಿಂಕ್ 280 ಏನೋ ಮಾಡಿತ್ತು ಒಂದು ಮಾರ್ಚಲ್ಲ ಏನೋ. ಅವಾಗಿಂದ ಒಂದು 5-6 ತಿಂಗಳಲ್ಲಿ ಈಗ ಆಲ್ಮೋಸ್ಟ್ 40% ರಿಟರ್ನ ಕೊಟ್ಟಿದೆ ಸ್ವಿಗ್ಗಿ, ಆಫ್ಕೋರ್ಸ್ ಫ್ರಮ್ ದ ಬಾಟಮಿಂದ. ಸೊ ಆ ಥರ ಮೇಲ್ಗಡೆ ಹೋಗ್ತಾ ಇದೆ. ಹ್ಯುಂಡೈಯಲ್ಲೂ ಕೂಡ ಇವತ್ತು ಆಟೋ ಸೆಕ್ಟರ್ ಸ್ಟಾಕ್ ಅದೊಂದೇ ಇರೋದು. TVS ಮೋಟರ್ ಕೂಡ ಇದೆ, 2.5% ಅಪ್ ಬಂದಿತ್ತು. ಅದೇ ರೀತಿಯಾಗಿ ವರುಣ್ ಬೆವರೇಜಸ್ ನೆನ್ನೆ ಕೂಡ ಹೊಡ್ತಾ ಇತ್ತು, ಇವತ್ತು ಕೂಡ 4% ಕರೆಕ್ಷನ್ ಬಂದಿದೆ. ಸೊ ಓವರಾಲ್ ನಿಫ್ಟಿ ಯಾವ ರೀತಿ ಆಗಿತ್ತು, ಇವತ್ತು ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಒಂದು ಪಾಸಿಟಿವ್ ಅಲ್ಲೇ ಓಪನಿಂಗ್ ಆಯಿತು ಇವತ್ತು ನಿಫ್ಟಿ ಅಲ್ವಾ. 24,750ರಿಂದ 884 ಆ ಝೋನ್ ನಿಮಗೆ ಗೊತ್ತಿದೆ. ಇದು ಇಂಪಾರ್ಟೆಂಟ್ ಆದಂಥ ಝೋನ್, ಇಲ್ಲಿ ಒಂದು ಕಚ್ಕೊಳ್ಳೋಂಥ ಸಾಧ್ಯತೆ ಇದೆ. ಹಿಂದೆ ನಾವು ನೋಡಿದ್ದೀವಿ. ಅದು ಮೇಲ್ಗಡೆ ಓಪನ್ ಆದಾಗ ಇವತ್ತು ಇದನ್ನೇ ನಾವು ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಸರಿಸುಮಾರು 24,800 ಅಂತ ಹೇಳಿದ್ದೆ ನಾನು. 24,750 ಅಂದರೆ ಈ ಬಸ್ ಸ್ಟ್ಯಾಂಡ್ ಝೋನ್, ಈ ಝೋನ್ನೇ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಸ್ವಲ್ಪ ಪಾಸಿಟಿವ್ ಆಗಿ ನೋಡ್ಬೋದು ಅಂತಿತ್ತು. ಆದರೆ ಈ ಕ್ಯಾಂಡ್ಲು ಬಂದಾಗ
ಅದೆಲ್ಲದೂ ಕೂಡ ಅಲ್ಲಿ ಸುಳ್ಳಾಗ್ತಾ ಹೋಯಿತು. ನೋಡಿ ಈ ಕೆಳಗೆ ಬಂದಾಗ ಹಿಂದಿನ ದಿನದ ಕ್ಲೋಸ್ನು ಬೀಟ್ ಆಯಿತು, ಆ ಒಂದು ಸಪೋರ್ಟ್ ಲೆವೆಲ್ನು ಬೀಟ್ ಆಯಿತು. ಈಗ ವಾಪಸ್ ಬಂದ್ರೂ ಕೂಡ ನಾನು ಇದನ್ನ ತುಂಬ ಪಾಸಿಟಿವ್ ಅಂತ ನೋಡೋಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂತಂದರೆ ಈ ಪಾಯಿಂಟಿಂದನೇ ದೊಡ್ಡ ಒಂದು ಕ್ಲೋಸಿಂಗ್ ಅಂತ ಬಂದಿರುತ್ತದು. ಸೊ ಸೋಮವಾರದ ದಿವಸ 24,800 ಬಿಟ್ಟು ಹೋಗ್ತಿದೆ ಅಂದರೆ ಮಾತ್ರ ಪಾಸಿಟಿವ್ ಔಟ್ಲುಕ್ ಇಟ್ಕೋಬೇಕು, ಇಲ್ಲ ಅಂದ್ರೆ ಇಲ್ಲ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದರೆ ಅದು ಬೇರೆ ವಿಚಾರ, ಯಾಕಂದರೆ ಮ್ಯಾಕ್ರೋ ಎಕನಾಮಿಕ್ಸು ಸುಮಾರು ಬರ್ತಾ ಇದೆ. ಮ್ಯಾಕ್ರೋ ಸುದ್ದಿಗಳು ಇವಾಗ GST ಮಾಡಿದ್ದಾರೆ, ಇದರಿಂದ ಸೆಕ್ಟರ್ಗೆ ಪುಷ್ ಸಿಗುತ್ತೆ, ಈ ಥರ ಎಲ್ಲ ಆದ್ರೂ ಕೂಡ FIಗಳು ಬೈ ಮಾಡ್ತಾ ಇದ್ದಾರೆ, ಬಂದು ಬೈ ಮಾಡ್ತಾ ಇಲ್ಲ. ಜೊತೆಗೆ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಕ್ರೂಡಿಂದ ಆಗಿರ್ಬೋದು, ಟ್ಯಾರಿಫಿಂದ ಆಗಿರ್ಬೋದು, ಇನ್ನೂ ಕೂಡ ಅದ್ರದ್ದು ಅದು ನಡೀತಾನೆ ಇದೆ. ಐ ಥಿಂಕ್ ಇವತ್ತು US ಇಂದು ಜಾಬ್ ಡೇಟಾ ಬರೋಕ್ಕಿತ್ತು, ಯಾರಾದರೂ ಫಾಲೋ ಅಪ್ ಮಾಡಿದ್ರೆ ಅಂದರೆ ಜಾಬ್ ಡೇಟಾ ಹೇಳಿ. ಐ ಥಿಂಕ್ ಟ್ರೇಡಿಂಗ್ ವ್ಯೂನಲ್ಲೂ ಕೂಡ ನಾವು ನೋಡ್ಬೋದು ಕೆಲವೊಂದು. ನೋಡೋಣ, ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಅಂತ ಹೇಳಿದ್ರಲ್ವಾ. ಸೊ ನ್ಯೂಸ್ ಫ್ಲೋ ಹತ್ರ ಇಲ್ಲೆಲ್ಲೋ ಬಂದರೆ ನಮಗೆ ಸಿಗಬೇಕಿಲ್ಲಿ ಜಾಬ್ ಡೇಟಾ ಮತ್ತೊಂದು ಎಲ್ಲ ಬರಬೇಕು. ಸೊ ಐ ಥಿಂಕ್ ಇವತ್ತಿದೆ ಜಾಬ್ ಡೇಟಾ US ಮಾರ್ಕೆಟಿಂದು. ನೋಡೋಣ ಅದು ಯಾವ ರೀತಿಯಾಗಿ ಬರ್ತಾ ಹೋಗುತ್ತೆ ಅಂತ. ಖಂಡಿತವಾಗ್ಲೂ US ಮಾರ್ಕೆಟಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದು ನೋಡ್ತಾ ಇರ್ತಾರೆ. ಇಲ್ಲಿ ಸೆಟ್ಲ್ ಮಾಡಿಕೊಂಡು ಲೇಬರು ಜಾಬು ಈ ಥರ ಏನೋ ಕೊಟ್ಬಿಟ್ಟು ನೋಡ್ಬೋದು. ನಾನು ಇನ್ನೂ ಪೂರ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ ಇದನ್ನ. ಸೊ ನೋಡೋಣ, ಇದರಲ್ಲಿ ಸುಮಾರು ವಾಚ್ ಲಿಸ್ಟಿಗೂ ಕೂಡ ಹಾಕಿಟ್ಕೊಬೋದು, ಎಲ್ಲ ಮಾಡ್ಬೋದು. ಸೊ ಸುಮಾರು ಚೆನ್ನಾಗಿದೆ ಇದು ಟೂಲು. ಇವಾಗ ನ್ಯೂಸ್ ಫ್ಲೋ ಇಲ್ಲೇ ಕೊಟ್ಟಿರುವಂಥದ್ದು. ಅದಲ್ಲದೆ ಕೂಡ ಒಂದಿಷ್ಟು ಡೇಟಾಗಳು ಕೂಡ ಬರುತ್ತೆ, ಈಲ್ಡ್ ಕರ್ವು, ಮ್ಯಾಕ್ರೋ ಮ್ಯಾಪ್ಸು, ಇದೆಲ್ಲ ನಾನು ಕೆಲವೊಂದೆಲ್ಲ ತೋರಿಸಿದ್ದೆ ಅವತ್ತು. ಪೈನ್ ಎಡಿಟರಲ್ಲೂ ಕೂಡ ಒಂದಿಷ್ಟು ಚೇಂಜ್ ಆಗಿದೆ. ಪೈನ್ ಎಡಿಟರಲ್ಲಿ ನೀವು ಸ್ಕ್ರಿಪ್ಟ್ ಏನು ಬರಿತೀವಲ್ಲ, ಅದು ಪೈನ್ ಎಡಿಟರಲ್ಲಿ ಬರಿಬೋದು. ಇಲ್ಲಿ ಒಂದು ಪೈನ್ ಎಡಿಟರ್ ಇರುತ್ತಲ್ಲ, ಇಲ್ಲಿ ಒಂದು ಸ್ಕ್ರಿಪ್ಟ್ ಐ ಥಿಂಕ್ ಆವಾಗ ಲೆವೆಲ್ಸ್ ಅಂತ ಒಂದು ಮಾತಾಡಿದ್ವಲ್ಲ, ಇಲ್ಲಿ ಕೋಡ್ ಬರೆದ್ಬಿಟ್ಟು ಅದನ್ನ ಚಾರ್ಟ್ ಮೇಲೆ ಸ್ಕ್ರಿಪ್ಟಲ್ಲೂ ಕೂಡ ಅಪ್ಲೈ ಮಾಡ್ತಾ ಹೋಗ್ಬೋದು. ಕೆಲವೊಂದು ಲ್ಯಾಂಗ್ವೇಜ್ಗಳನ್ನು ಕೂಡ ಸಪ್ಲೈ ಮಾಡುತ್ತೆ, ಜೊತೆಗೆ ಪಬ್ಲಿಷ್ ಕೂಡ ಮಾಡ್ತಾ ಹೋಗ್ಬೋದು ಇದನ್ನ. ಸೊ ಓಕೆ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣಂತೆ. ಸೊ ಓವರಾಲ್ ನಿಫ್ಟಿ ನನ್ನ ಪ್ರಕಾರ ಈಗಲೂ ಕೂಡ ಇದು ಒಂದು ಕನ್ಫ್ಯೂಸಿಂಗ್ ಆಗೇ ಇದೆ. ಅಂದರೆ ಒಂದಿಷ್ಟು ತುಂಬ ಏನು ಪಾಸಿಟಿವ್ ಅಂತ ಹೇಳೋ ಥರದ್ದು ಬಂದಿಲ್ಲ ನನಗೆ. ಯಾಕೆಂತಂದರೆ ಇವತ್ತು ಈ ಝೋನ್ನ ಮೇಲ್ಗಡೆ ಬಂದು ಆಲ್ಮೋಸ್ಟ್ 24,800-900 ಈ ಲೆವೆಲ್ಗೆ ಬಂದು ಕ್ಲೋಸಿಂಗ್ ಆಗಿದ್ದರೆ ಖಂಡಿತವಾಗಿ ಮಾರ್ಕೆಟು GST ಇದನ್ನೆಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇದೆ ಅಂತ. ಯಾಕೆಂದರೆ ಸುಮಾರು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ GST ಇದೆಲ್ಲ ಇವಾಗ ನೆಕ್ಸ್ಟ್ ಕಾರ್ಪೊರೇಟ್ ಅವ್ರದ್ದು ರಿಸಲ್ಟ್ ಎಲ್ಲ ಬಂದ ಮೇಲೆ ಅದು ಎಷ್ಟು ಎಫೆಕ್ಟಿವ್ ಆಗಿ ಬಂದಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಈ ಲೆವೆಲ್ ಅಂತ ಅನ್ಕೊಂಡು ಕರೆಕ್ಟಾಗಿ ಹಾಕಿಲ್ಲ ನಾನು. ಹಾಕೊಂಡ್ರೆ ಇದನ್ನ ಒಂದು ಸಪೋರ್ಟ್ ತೊಗೊಳೋ ಥರದ್ದು ಬರ್ತಾ ಇದೆ ಇಲ್ಲಿ ಅಲ್ವಾ. ಸೊ ಈ ಲೆವೆಲ್ ಏನಾದ್ರು ಬ್ರೇಕ್ ಆಯಿತು ಅಂದರೆ, ಸೊ ಆಗ ನೋಡಿ ಇಲ್ಲ 24,640 ಫಸ್ಟ್ ಟಾರ್ಗೆಟು, 520 ಸೆಕೆಂಡ್ ಟಾರ್ಗೆಟು, 400 ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಈಗ ಇದು ಇಷ್ಟು ಬ್ರಾಡ್ ರೇಂಜ್ ಅಂದರೆ ಇವಾಗ 24,400 ಮೇಲ್ಗಡೆ ಐ ಥಿಂಕ್ 25,000 ರೆಸಿಸ್ಟೆನ್ಸ್ ಇದು ಒಳಗಡೆ ಇದ್ದೇ ಇರುತ್ತೆ. ವೀಕ್ಲಿ ಕ್ಯಾಂಡಲ್ ಅಂತ ನೋಡ್ತಾ ಬರೋದಾದ್ರೆ ನೋಡಿ, ನೆನ್ನೆ ವೀಕ್ಲಿ ಕ್ಯಾಂಡಲ್ ಏನು ಮಾತಾಡಿದ್ವಿ, ಅಷ್ಟೊಂದು ಸಮಬಲದ ಪೈಪೋಟಿ ಕೊಟ್ಟಿಲ್ಲ, ಆದ್ರೂ ಕೂಡ ತುಂಬ ಏನು ಕಳಪೆಯಾಗೂ ಕೂಡ ಕ್ಲೋಸಿಂಗ್ ಆಗಿಲ್ಲ. ಹಾಫ್ ವೇ ಮಾರ್ಕಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಬಟ್ ಈ ಒಂದು ಏನು ರೇಂಜ್ ಮಾಡಿತ್ತಲ್ಲ 24,400 25,000 ಇದು ಒಳಗಡೆ ಆಗಿದೆ ಇಡೀ ಈ ವಾರದ ಕ್ಯಾಂಡಲ್ ಕೂಡ. ಸೊ ಇದೇನು ತೋರಿಸ್ತಾ ಇದೆ, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ನ ತೋರಿಸ್ತಾ ಇದೆ. ಹಾಗಾಗಿ 25,000 ಬಿಟ್ಟು ಮೇಲ್ಗಡೆ ಹೋಗೋ ತನಕ ಅಥವಾ 24,400 ಬಿಟ್ಟು ಕೆಳಗಡೆ ಬರೋ ತನಕ ನಾವು ಕಂಡೀಷನಲ್ ಆಗಿ ತೊಗೊಳೋಂಗಿಲ್ಲ. ಏನು ಮಾಡ್ಬೋದು ಹಾಗಾದ್ರೆ ಒಳಗಡೆ ಸ್ಟ್ರಾಟಜಿ ಅಂದರೆ ಸೆಲ್ ಆನ್ ರೈಸ್, ಬೈ ಆನ್ ಡಿಪ್, ಸೆಲ್ ಆನ್ ರೈಸ್, ಬೈ ಆನ್ ಡಿಪ್, ಇದೇ ಥರ ಮಾಡ್ತಾ ಹೋಗಿ. ಮೇಲ್ಗಡೆ ಬರ್ತೀನಿ ನಾನು ಸೆಲ್ ಮಾಡಿ, ಕೆಳಗಡೆ ಬರ್ತೀನಿ ಅಂದರೆ ಬೈ ಮಾಡಿ. ಆ ಥರ ಮಾಡಿದ್ರೆ ಒಂದ್ಸಲ ಬ್ರೇಕ್ಔಟ್ ಆದರೆ ಅಥವಾ ಬ್ರೇಕ್ ಡೌನ್ ಆದರೆ ಏನು ಮಾಡೋದು ಅಂದರೆ ಅಲ್ಲಿ ಸ್ಟಾಪ್ ಲಾಸ್ನ ತೊಗೊಳ್ಳೇಬೇಕಾಗುತ್ತೆ. ಬಟ್ ಎಲ್ಲಿ ತನಕ ಇದು ಮುಂದಿನ ವಾರನೂ ನಿಲ್ಬೋದು, ಅದ್ರ ಮುಂದಿನ ವಾರ ನಿಲ್ಬೋದು ಗೊತ್ತಿಲ್ಲ ಅಲ್ವಾ. ಯಾಕಂದರೆ ದೊಡ್ಡ 700 ಪಾಯಿಂಟ್ಸ್ಗಳ ಒಂದು 600-700 ಪಾಯಿಂಟ್ಗಳ ಕ್ಯಾಂಡಲ್ ಇದು. ಸೊ ಅಲ್ಲಿ ತನಕ ಇದೇ ಥರ ನೋಡ್ತಾ ಹೋಗಬೇಕು. ಇದನ್ನ ಬಿಟ್ಟು ಮೇಲ್ಗಡೆ ಹೋಗ್ತಿದೆ ಅಂತಂದರೆ ಅಫ್ಕೋರ್ಸ್ 25,000 ಬ್ರೇಕ್ ಮಾಡ್ತು ಅಂದರೆ 25,200-250 ತನಕ ಹೋಗೋ ತನಕ ಜಾಗ ಇದೆ. 24,400 ಮೂಡಿತು ಅಂದರೆ 24,000 ತನಕ ಬರುವಂಥ ಎಲ್ಲ ಸಾಧ್ಯತೆ ಇದೆ ನಿಫ್ಟಿ. ಸೊ ನಿರ್ಣಾಯಕ ಹಂತದಲ್ಲಿದೆ. ನೋಡೋಣ 24,000 ಕಡೆಗೆ ಬರುತ್ತಾ ಮುಂದಿನ ವಾರ ಏನಾಗುತ್ತೆ ಅನ್ನೋದು ನೋಡೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಕೂಡ ಮತ್ತೆ ಇನ್ನೊಂದು ಹೇಳೋದು ಮತ್ತೆ, ಡೈಲಿ ಕ್ಯಾಂಡಲಲ್ಲಿ ನಿಫ್ಟಿ ಎಕ್ಸಾಕ್ಟಾಗಿ ಇವತ್ತು ನೋಡಿ 100 ಡೇ ಮೂವಿಂಗ್ ಅವರೇಜಲ್ಲಿ ಸಪೋರ್ಟ್ನ ತಗೊಂತು. ನೋಡಿ ಮೂವಿಂಗ್ ಅವರೇಜ್ಗಳು ವರ್ಕ್ ಆಗುತ್ತೆ. ಇದನ್ನ ಟ್ರೇಡ್ ಟೂಲ್ಸ್ ಪ್ಲೇ ಲಿಸ್ಟಲ್ಲಿ ಕೊಟ್ಟಿದ್ದೀನಿ. ಬೇರೆ ಬೇರೆ ದಾರಿಗಳಿದೆ, ಯಾವ್ದು ಸೂಕ್ತ ಆಗುತ್ತೋ ಅದನ್ನ ನೋಡ್ಬೋದು. ಬಟ್ ಮಲ್ಟಿಪಲ್ ರೆಫರೆನ್ಸ್ಗಳನ್ನು ಇಟ್ಕೊಂಡು ವಿಕ್ಸ್ಗಳನ್ನು ಇಟ್ಕೊಂಡು ಫಾಲೋ ಅಪ್ ಮಾಡಿದಾಗ ನಮಗೆ ಒಂದು ಸ್ವಲ್ಪ ಡೈರೆಕ್ಷನ್ಗಳಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಬಟ್ ಮಾರ್ಕೆಟು ಇವತ್ತು ಈ ವಾರ ಎಸ್ಪೆಷಲಿ ಕ್ಲೋಸಿಂಗ್ ಆಗಿರೋದು ತುಂಬ ಕನ್ಫ್ಯೂಸಿಂಗ್ ಆಗಿದೆ. ಯಾಕೆ ಅಂತಂದರೆ ಇಂಡಿಯಾ ವಿಕ್ಸು ಲೋಯೆಸ್ಟ್ ಪಾಯಿಂಟಲ್ಲಿದೆ, ಆದರೆ ಚಾರ್ಟ್ ಏನು ಪ್ಯಾಟರ್ನ್ ಮಾಡ್ತಾ ಇದೆ ಅದು ಪಾಸಿಟಿವ್ ಸೆಂಟಿಮೆಂಟ್ನ ಕೊಟ್ಟಿಲ್ಲ. ಸೊ ದ್ವಂದ್ವ ರೀತಿಯಲ್ಲಿ ಕ್ಲೋಸಿಂಗ್ ಮಾಡಿದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡೋದಾದರೆ 200 ಡೇ ಮೂವಿಂಗ್ ಅವರೇಜಲ್ಲಿ ಡೈಲಿ ಕ್ಯಾಂಡಲಲ್ಲಿ ಸಪೋರ್ಟ್ ತೊಗೊಂಡು ಇವತ್ತು ಕೂಡ 54,000 ಮುರಿತಾ ಅಂತ ಕೆಲವರು ಕಮೆಂಟ್ ಮಾಡಿದ್ರು ಗ್ರೂಪಲ್ಲಿ. 54,000 ಬಿಟ್ಕೊಟ್ಟಿಲ್ಲ, 54,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿ ವೀಕ್ಲಿ ಕ್ಯಾಂಡಲ್ ನಿಂತು ನೋಡ್ತಾ ಬರೋದಾದ್ರೆ ಬ್ಯಾಂಕ್ ನಿಫ್ಟಿ ವೀಕ್ ಆಗಿರೋದು ಕಾಣಿಸ್ತಾ ಇದೆ. ನೋಡಿ ನಿಫ್ಟಿ ಅಟ್ಲೀಸ್ಟ್ ಹಾಫ್ ವೇ ಇಂದ ಮೇಲ್ಗಡೆ ಅಟೆಂಪ್ಟ್ ಮಾಡ್ತು, ಆದರೆ ಬ್ಯಾಂಕ್ ನಿಫ್ಟಿ ಆ ಅಟೆಂಪ್ಟ್ನ ತೋರಿಸಿಲ್ಲ. ಸೊ ಮುಂದಿನ ವಾರ 53,500 ಬಿಟ್ಬಿಟ್ಟು ಕೆಳಗಡೆ ಬರುತ್ತಾ ಗೊತ್ತಿಲ್ಲ. 53,500 ಇಂಪಾರ್ಟೆಂಟ್ ಸಪೋರ್ಟ್ ಝೋನು, ಅದನ್ನು ಮುರಿತು ಅಂತಂದರೆ ನಮಗೆ ದೊಡ್ಡ ಫಾಲು 52,000 ತನಕ ಫಾಲು ಬರುವಂಥ ಸಾಧ್ಯತೆ ಇರುತ್ತೆ. ಸೊ 1-1.5 ಪಾಯಿಂಟ್ಗಳ ಫಾಲು ನೋಡಲಿಕ್ಕೆ ಸಿಗ್ತಾ ಹೋಗೋದು ಬ್ಯಾಂಕ್ ನಿಫ್ಟಿನಲ್ಲಿ. ಆ ಥರ ಏನಾದ್ರು ಆಯಿತು ಅಂದರೆ ನೋಡೋಣ ಎಲ್ಲಿ ಚೇಂಜಸ್ ಆಗುತ್ತೆ ಅಂತ. ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಇವತ್ತು ಫ್ಲಾಟ್ ಆಗಿ ತುಂಬ ಫ್ಲಾಟ್ ಆಗಿ ಎಂಡ್ ಆಗಿತ್ತು. ಗಿಫ್ಟ್ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟ್ 24,740 ಚಿಲ್ಲರೆ ಆಗಿದೆ, ಆಲ್ಮೋಸ್ಟ್ ಫ್ಲಾಟಲ್ಲಿ ನಡೀತಾ ಇದೆ. ಇಂಡಿಯಾ ವಿಕ್ಸು ಕೂಡ ಇವತ್ತು ಮತ್ತೊಂದು ಲೋನ ಟಚ್ ಮಾಡಿತ್ತು ಇವತ್ತು 10ನ. ಹಾಗಾಗಿ ಇದೊಂದೇ ನಮಗೆ ಒಂದು ಭಯದ ಫ್ಯಾಕ್ಟ್ರಿ ಇಲ್ಲ ಅಂದರೆ ಇಂಡಿಯಾದ ಮಾರ್ಕೆಟು ಸದ್ಯದ ಮಟ್ಟಿಗೆ ತಕ್ಕಂಗಿದೆ, ಆದರೆ ಮ್ಯಾಕ್ರೋ ಎಕನಾಮಿಕ್ಸ್ ಮೇಲೆ ಡಿಪೆಂಡ್ ಆಗಿದೆ. FIಗಳು ಬಲ ತುಂಬ್ತಾ ಇಲ್ಲ, ಈ ಕಾರಣದಿಂದಾಗಿ ಮಾರ್ಕೆಟಲ್ಲಿ ಕರೆಕ್ಷನ್ ಬರ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ಕ್ರೂಡು
ದೊಡ್ಡ ಕರೆಕ್ಷನ್ ಆಯಿತು, ಮತ್ತೆ 5,600ನ ಬಿಟ್ಕೊಟ್ಟಿದೆ ಕ್ರೂಡು. ನೋಡಿ, ಈಗ ಇಂಪಾರ್ಟೆಂಟ್ ಲೆವೆಲ್ ಅಂತ ಮಾತಾಡಿದ್ವಿ. ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅಂದರೆ ಒಂದು ಮ್ಯಾಸಿವ್ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಇದೆ ಅಂತಲೂ ಮಾತಾಡ್ಕೊಂಡಿದ್ವಿ. ಯಾಕಂದರೆ ಈ ಚಾನಲಲ್ಲೇ ಬರ್ತಾ ಇದೆ, ಈ ಚಾನಲಲ್ಲೇ ಹೋಗ್ತಾ ಇದೆ. ಸೊ 2 ವರ್ಷದಿಂದ ಇದೇ ಥರ ಇದೆ ಟ್ರೆಂಡು. ಸೊ ಇಲ್ಲೆಲ್ಲರೂ ಬ್ರೇಕ್ಔಟ್ ಆಯಿತು ಅಂದರೆ ಲಾಂಗ್ ಟರ್ಮ್ ದೃಷ್ಟಿಯಿಂದ ಒಂದು ಪಾಸಿಟಿವಿಟಿ ಬರ್ತಾ ಹೋಗ್ಬೋದು ಅಂತ. ಆದರೆ ಆ ಸೆಂಟಿಮೆಂಟ್ ಕಾಣಿಸ್ತಿಲ್ಲ. ಹಾಗಂತ ಈಗಲೂ ವೀಕ್ ಆಗಬೇಕಾ? ಇಲ್ಲ, ಈಗಲೂ ಈ ಚಾನಲ್ ರೆಫರೆನ್ಸಲ್ಲೇ ನಾವು ಹೋಗ್ತಾ ಹೋಗಬೇಕು. ಸೊ ಕ್ರೂಡು ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಚೇಂಜಸ್ ಆಗ್ತಾ ಹೋಗುತ್ತೆ, ತುಂಬ ವಾಲಟೈಲ್ ಆಗಿರುತ್ತೆ. ಫಾಲೋ ಅಪ್ ಮಾಡ್ತಾ ಇರೋಣ. ಬಟ್ ಸದ್ಯಕ್ಕಂತೂ ಖಂಡಿತವಾಗ್ಲೂ 5,600ನ ಬಿಟ್ಕೊಟ್ಟಿರೋದ್ರಿಂದ ವೀಕ್ ಆಗಿ ಕಾಣಿಸ್ತಾ ಇದೆ. ಮತ್ತು ಲೋಯರ್ ಚಾನಲ್ನ ಟೆಸ್ಟ್ ಮಾಡೋಕ್ಕೆ ಬರುತ್ತಾ ನೋಡೋಣಂತೆ. ಅದೇ ರೀತಿಗೆ ನ್ಯಾಚುರಲ್ ಗ್ಯಾಸು 270, 280 ಲೆವೆಲ್ನ ಅಟೆಂಡ್ ಮಾಡಿತ್ತು. ಅಲ್ಲಿ ಒಂದು ಕರೆಕ್ಷನ್ ಆಗೋ ಥರದ್ದು ಕಾಣಿಸ್ತಾ ಇದೆ. ನೋಡೋಣ, ಇಲ್ಲಿ 260 ಲೆವೆಲಲ್ಲಿ ವಾಪಸ್ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಬೌನ್ಸ್ ಆಗುತ್ತಾ ಏನು ಅಂತ. ಇದು ಕೂಡ ನೋಡ್ತಾ ಬರ್ತಾಯಿದ್ರೆ ಆಲ್ಮೋಸ್ಟ್ 2-3 ವರ್ಷದಿಂದ ಇದು ಕಂಟಿನ್ಯೂಸ್ ಆಗಿ ನೆಗೆಟಿವ್ ಆಗಿ ಬಂದಿದೆ. ಇಂಪಾರ್ಟೆಂಟ್ ಲೆವೆಲ್ ಇಲ್ಲಿ ಲೈನ್ ಇಟ್ಟರೆ ನೋಡಿ ನೀವು ಕಾಣಿಸೋಂಥ ಲೆವೆಲು ಇಲ್ಲಿ ಸಪೋರ್ಟ್ ತೊಗೊಂಡಿತ್ತು, ಬೌನ್ಸ್ ಆಗಿತ್ತು. ಈಗ ನೋಡೋಣ ಯಾವ ರೀತಿಯಾಗಿ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ ಅಂತ. ಸದ್ಯಕ್ಕೆ ನೆಗೆಟಿವ್ ಆಗೋಕ್ಕೆ ಬೇಡ, ಕ್ರೂಡಲ್ಲಾಗಲಿ ನ್ಯಾಚುರಲ್ ಗ್ಯಾಸಲ್ಲಾಗಲಿ. ಬಿಕಾಸ್ ಗೋಲ್ಡು ಸಿಲ್ವರು ಈಗಲೂ ಕೂಡ ತಣ್ಣಗೆ ಆಗ್ತಾನೇ ಇಲ್ಲ. ನೋಡಿ, ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟು 20 ಆಗಸ್ಟಿಂದ ಇಲ್ಲಿ ತನಕ ಕಂಟಿನ್ಯೂಸ್ ಆಗಿ 15 ದಿನ ಪಾಸಿಟಿವಿಟಿನಲ್ಲೇ ಹೋಗ್ತಾ ಇದೆ ಗೋಲ್ಡು. ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಗೋಲ್ಡು ಅಂತ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಯಾಕೆ ಹೆಡ್ಜಿಂಗಲ್ಲಿ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಗೋಲ್ಡು ಸಿಲ್ವರು ಒಂದು ಟೆನ್ಷನ್ನು ಇದೆ ಮಾರ್ಕೆಟಲ್ಲಿ ಅನ್ನೋದು ಇದು ತೋರಿಸ್ತಾ ಇದೆ. ಅದೇ ರೀತಿ USD ಐನರು 88 ರೂಪಾಯಿ ಏನು ಈ ವಾರ ಮಾಡಿತ್ತು ಅದನ್ನ ಉಳಿಸ್ಕೊಳೋ ಥರ ಕಾಣಿಸ್ತಾ ಇದೆ. ಈ ವಾರ ಕ್ಲೋಸಿಂಗ್ ಆಗುತ್ತೆ ಫಾರೆಕ್ಸು 88 ಲೆವೆಲನ್ನು ಹಾಗೆ ಉಳಿಸ್ಕೊಂಡಿದ್ದು. ಯಾವತ್ತೂ ಬಂದಿರಲಿಲ್ಲ ರೀ, $1ಗೆ 88 ರೂಪಾಯಿ ಇತಿಹಾಸದಲ್ಲೇ ಆಗಿರಲಿಲ್ಲ. ಇವಾಗ 88 ರೂಪಾಯಿಗೆ ಬಂದು ಕೂತಿದೆ. ಅದೇ ರೀತಿಯಾಗಿ ಕಾಪರು ಒಳ್ಳೆ ಬ್ರೇಕ್ಔಟ್ನ ಕೊಡೋಕೆ ನೋಡಿತ್ತು. 909, 910 ಲೆವೆಲಲ್ಲಿತ್ತು. ಇಲ್ಲ, ನಂದು ಒಂದು ಪೊಸಿಷನ್ ಇತ್ತು, ನಾನು ಎಕ್ಸಿಟ್ ಮಾಡ್ಕೊಂಬಿಟ್ಟೆ 910 ಈ ಲೆವೆಲ್ ಬಂದಾಗ. ಇವತ್ತು ಕೂಡ ಒಂದು ಚಾನ್ಸ್ ಕೊಟ್ಟಿತ್ತು. ನೋಡಿ, ಇದು ತುಂಬ ಹೊತ್ತು ಆಟಾಡ್ಸ್ಬಾರ್ದು. ಯಾಕೆಂದರೆ ಈಗ ಒಂದು ಪಾಸಿಟಿವ್ ಫಸ್ಟ್ ಆಫ್ ಆಲ್ ಇಲ್ಲಿ ದೊಡ್ಡ ಫಾಲ್ ಆಗಿತ್ತು, ಅದಕ್ಕೆ ಒಂದು ಶಾರ್ಟ್ ಕವರಿಂಗ್ಗೆ ಬಂದಿದ್ದಂಥದ್ದು. ಈಗ ಒಂದು ಚಾನಲ್ ಆಗ್ತಾ ಇದೆ. ಈ ಚಾನಲಿಂದ ಒಂದು ಬ್ರೇಕ್ಔಟ್ ಕೊಡೋದಾಗಿದ್ದರೆ ಇಲ್ಲಿ ಇದೇನು ಬಂತಲ್ಲ ಮೂಮೆಂಟು, ಇಲ್ಲಿ ಒಂದ್ಸಲ ಟೆಸ್ಟ್ ಮಾಡಿ ಇಲ್ಲಿಂದ ಬೇಗ ಹೋಗ್ಬಿಡ್ಬೇಕಾಗಿತ್ತು. ಈ ಥರ ಬೇಗ ಹೋಗ್ತಿಲ್ಲ, ನಿಲ್ಲಿಸ್ತಿದೆ ಅಂತಂದರೆ ನಮಗೆ ಅಲ್ಲಿ ಟೈಮ್ಗಳು ಆಚೆ ಈಚೆ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ನೀವು ಆಪ್ಷನ್ ಸೆಲ್ಲಿಂಗ್ ಪೊಸಿಷನ್ ತೊಗೊಂಡ್ರೆ ಬೇರೆ ಥರ. ಬಟ್ ಫ್ಯೂಚರ್ಸು ಅಥವಾ ಆಪ್ಷನ್ ಬೈಯಿಂಗ್ ಏನಾದ್ರು ಮಾಡಿದ್ರಿ ಅಂತಂದರೆ ಅಲ್ಲಿ ಜಾಸ್ತಿ ಹೊತ್ತು ಟೈಮ್ ಕೊಡುವಂಗಿಲ್ಲ. ಅಲ್ಲಿ ಬೇಗ ಎಕ್ಸಿಟ್ ಮಾಡ್ಕೊಳಕ್ಕೆ ನೋಡ್ತಾ ಹೋಗಬೇಕು. ಇಲ್ಲ ಅಂತಂದರೆ ಟೈಮ್ ಲೇಟ್ ಆದಂಗೂ ಕೂಡ ನಮಗೆ ಅಲ್ಲಿ ಹೋಗ್ತಾ ಇರುತ್ತೆ, DK ಆಗ್ತಾ ಇರುತ್ತೆ. ಸೊ ನ್ಯೂಸ್ ಸ್ಪೆಸಿಫಿಕ್ ಆಗಿ ಅಂತ ನೋಡ್ತಾ ಬರೋದಾದ್ರೆ ಆಲ್ರೆಡಿ ಹೇಳಿದ್ದೀನಿ, GSTದು ಕಂಪ್ಲೀಟಾಗಿ ಇನ್ಶೂರೆನ್ಸ್ ಕಂಪ್ನಿಗಳು ಕೊಡೋದಿಲ್ಲ ಕಸ್ಟಮರ್ಸಿಗೆ ಅಂತ ಇದೆ ಸುದ್ದಿ. ಅದು ನೋಡೋಣ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಸೆಬಿ ಏನೋ ಇದು ವಾರದ ಎಕ್ಸ್ಪೈರಿ ತೆಗೆದುಬಿಟ್ಟಿದೆ ಅಂತ ಇವತ್ತು ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ಗ್ರೂಪಲ್ಲಿ. ಯಾಕಂದರೆ NSE ವೆಬ್ಸೈಟಲ್ಲಿ ಯಾರೋ ನೋಡ್ತಿದ್ದಾಗ ನಿಮಗೆ ಇದು ಕಾಣಿಸ್ತಾ ಇರಲಿಲ್ಲಲ್ವ, ಬರೀ 3 ಸೆಪ್ಟೆಂಬರ್ದು ಮಾತ್ರ ವೀಕ್ಲಿ ತೋರಿಸ್ತಾ ಇದೆ, ಇದ್ರದ್ದು ತೋರಿಸ್ತಾ ಇಲ್ಲ ಅಕ್ಟೋಬರ್ದು ಅಂತ ಹೇಳಿದ್ರೆ. ಯೂಶಲಿ ಏನು ಮಾಡಿದೆ ಅಂದರೆ ಸೆಬಿ ಈಗ 3 ವೀಕ್ಲಿ ಎಕ್ಸ್ಪೈರಿಗಳನ್ನು ಮಾತ್ರ ತೋರಿಸ್ತಾ ಹೋಗುತ್ತೆ. ಮಂತ್ಲಿ ಎಕ್ಸ್ಪೈರಿಗಳದ್ದು ಇರುತ್ತೆ, ಎಲ್ಲ ಎವ್ರಿ ಮಂತಿಂದು ಇರುತ್ತೆ. ಆದರೆ ವೀಕ್ಲಿ ಎಕ್ಸ್ಪೈರಿಗಳದ್ದು 3 ವೀಕ್ಲಿ ಎಕ್ಸ್ಪೈರಿಗಳದ್ದು ಮಾತ್ರ ತೋರಿಸ್ತಾ ಇರ್ತಾರೆ. ಆಮೇಲೆ ಅದು ಆ್ಯನ್ಯಲ್ ಬೇಸಿಸ್, ಸೆಮಿ ಆ್ಯನ್ಯಲ್ ಬೇಸಿಸ್ ಆ ಥರ ಲಿಮಿಟೆಡ್ ಡೇಟಾನೇ ಇರುತ್ತೆ ಯಾವಾಗಲೂ. ಹಾಗಾಗಿ ಅದು ನೆಕ್ಸ್ಟ್ ನೀವು ವೀಕ್ ನೋಡೋದಾದರೆ ಅಕ್ಟೋಬರ್ ಸೀರೀಸ್ದು ಕೂಡ ಆ್ಯಡ್ ಆಗ್ತಾ ಹೋಗಿರುತ್ತೆ. ಈಗ ಸಿನ್ ಗೂಡ್ಸು ಕೆಲವುದೆಲ್ಲ ಚೇಂಜ್ ಮಾಡಿಲ್ವಲ್ಲ, 40% GST ಜೊತೆ ಇನ್ನೂ ಏನಾದ್ರು ಅಪ್ಲೈ ಆಗ್ಬೋದು ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಸೆಗ್ಮೆಂಟಲ್ಲಿರೋದೆಲ್ಲ ಕೂಡ ಒಂದು ಎದುರು ನೋಡ್ತಾ ಇರುತ್ತೆ. ಲಕ್ಸುರಿ ಕಾರಲ್ಲೂ ಕೂಡ ಒಂದು 5 to 8% ಬೆನಿಫಿಟ್ ಸಿಗ್ಬೋದು ಅಂತ ಮರ್ಸಿಡೀಸ್ ಬೆನ್ಸ್ ಅವರ CEO ಅಭಿಪ್ರಾಯನ ಪಟ್ಟಿದ್ದಾರೆ. ಸ್ಮಾಲ್ ಕಾರ್ ಸೇರ್ಸಿಂದ ಆಲ್ರೆಡಿ 10% ಜಾಸ್ತಿ ಆಗ್ಬೋದು ಅಂತ ಮಾರುತಿ ಸುಜುಕಿ ಅಭಿಪ್ರಾಯ ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ ಅಂತ ನೋಡ್ತಾ ಬರೋದಾದರೆ FMCG ಸೆಕ್ಟ್ರಲ್ಲಿ ಈಗಲೂ ಕೂಡ ಆ 2017 ಏನೋ ಒಂದು ಟ್ರಾನ್ಸಿಷನ್ ಆಗಿತ್ತು, ಆ ಟ್ರಾನ್ಸಿಷನ್ ಆಗುತ್ತಾ, ಒಂದು ವೀಕ್ ಆಗಿರೋ ಸೆಗ್ಮೆಂಟು ಈಗ ಜನ ಬಂದು ಬೈ ಮಾಡ್ತಾರಾ ಅನ್ನೋದನ್ನ ನೋಡ್ತಾ ಹೋಗಬೇಕು. ಹಾಗೆಯೇ ಈ ರಿನ್ಯೂವಬಲ್ ಎನರ್ಜಿ, ಇವಾಗ ಸೋಲಾರ್ ಎಕ್ವಿಪ್ಮೆಂಟ್ಸು, ಸೋಲಾರ್ ಪ್ಯಾನಲ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಐ ಥಿಂಕ್ 12% ಏನೋ ಇದ್ದಿದ್ದನ್ನು ಈಗ 5% ಮಾಡಿದ್ದಾರೆ ಅದನ್ನು. ಸೊ ಆ ಕಾರಣದಿಂದಾಗಿ ಒಂದು ಯೂನಿಟ್ ಏನು ಪ್ರೊಡಕ್ಷನ್ ಮಾಡೋಕ್ಕೆ ಸೋಲಾರ್ ಗ್ರಿಡ್, ಸೋಲಾರ್ ಮನೇಲಿ ಹಾಕ್ಸ್ಕೊಂಡಿರ್ತಾರಲ್ಲ, ಅದರಲ್ಲಿ ಒಂದು ಯೂನಿಟ್ ಪ್ರೊಡಕ್ಷನ್ಗೆ ಎಷ್ಟು ಕಾಸ್ಟ್ ಆಗ್ತಿತ್ತೋ ಅದರಲ್ಲಿ 10 ಪೈಸೆ ಸೇವ್ ಆಗುತ್ತೆ ಈ ಒಂದು GST ಬೆನಿಫಿಟ್ಟಿಂದ ಅಂತ ಬಂದಿತ್ತು. ಜೊತೆಗೆ AC, TV ಮತ್ತು ಡಿಶ್ ವಾಷರ್ಗಳು, ಪಾತ್ರೆ ತೊಳೆಯೋ ಇದು, ಅದಕ್ಕೆಲ್ಲ ಇವಾಗ ಒಳ್ಳೆ ಪುಷ್ ಬರ್ತಾ ಇದೆ. ಯಾಕಂದರೆ GST ಕಮ್ಮಿ ಆಗಿರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಟ್ರಾವೆಲ್ಲು ಮತ್ತು ಹೋಟೆಲ್ ಇಂಡಸ್ಟ್ರಿಗೆ ಇದು ಒಂದು GSTಯಿಂದ ಒಂದು ಮಿಕ್ಸ್ ಬ್ಯಾಗ್ ಸೆಂಟಿಮೆಂಟೇ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ತುಂಬ ಒಂದು ಪಾಸಿಟಿವ್ ಔಟ್ಲುಕ್ ಬರುತ್ತೆ ಅಂತ ಹೇಳಿದ್ರೆ ನೋಡ್ತಾ ಇಲ್ಲ. ಎಲ್ಲ ಸೆಕ್ಟರ್ಗಳು ನಾನು ಆಗಲೇ ಹೇಳ್ದಂಗೆ, ಈಗ ಸಿಮೆಂಟ್ ಸೆಕ್ಟರ್ ಫಾರ್ ಲಾಂಗೆಸ್ಟ್ ಟೈಮ್ ತುಂಬ ಹೈಯೆಸ್ಟ್ GST ಇತ್ತು. ಈಗ ನಮ್ಮನ್ನು ಬೇರೆಯವ್ರ ಥರ 18%ಗೆ ತಂದಿರೋದು ಒಂದು ಸ್ವಾಗತಾರ್ಹ ಬೆಳವಣಿಗೆ ಅಂತ ಅವರು ವೆಲ್ಕಮ್ ಮಾಡಿದ್ದಾರೆ. ಸೊ ನೋಡ್ತಾ ಹೋಗಬೇಕು. ಟೆಕ್ಸ್ಟೈಲ್ ಇಂಡಸ್ಟ್ರೀಸಲ್ಲೂ ಕೂಡ ಇವಾಗ ಒಂದು ರಿಲಯನ್ಸ್ ರಿಟೇಲ್ ಅವರು ಆಲ್ರೆಡಿ ಹೇಳ್ಬಿಡ್ತಾರೆ, ಇಮಿಡಿಯೇಟ್ ಎಫೆಕ್ಟಿಂದ ನಾವು GSTನ ಏನು ಇಮಿಡಿಯೇಟಾಗಿ 22ಕ್ಕೂ ಕಾಯಲ್ಲ, ಇವಾಗಿಂದನೇ ಕೊಟ್ಬಿಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ರಿಲಯನ್ಸ್ ರಿಟೇಲ್ ನಿಮ್ಗೆ ಗೊತ್ತಿದೆ, ತುಂಬ ಬಿಗ್ ಜಂಪ್ ಆಗಿತ್ತು ರಿಲಯನ್ಸ್ ರಿಟೇಲ್ AGM ಅಲ್ಲೂ ಕೂಡ ರಿಸಲ್ಟ್ ಬಂದಾಗ. ಸೊ ಹಾಗಾಗಿ ರಿಲಯನ್ಸ್ ರಿಟೇಲಲ್ಲಿ ಎಕ್ಸ್ಪೆಂಡ್ ಮಾಡೋಕ್ಕೆ ಎದುರು ನೋಡ್ತಾ ಇದೆ. ಬಟ್ಟೆದು ಸುಮಾರೆಲ್ಲ ಬಿಸ್ನೆಸ್ ಇದೆ, ರಿಟೇಲ್ ಅಂದರೆ ಬರೀ ಬಟ್ಟೆದಿಲ್ಲ ಅವ್ರದ್ದು. ಸೊ ಅದು ನೀವು ನೋಡಿದ್ದೀರಾ ಅನ್ಕೊತೀನಿ. ಅದೇ ರೀತಿಯಾಗಿ ಗೌರ್ಮೆಂಟ್ ಬಾಂಡು
ಕಂಟಿನ್ಯೂ ಆಗ್ತಾ ಇದೆ ರ್ಯಾಲಿ ಅದ್ರದ್ದು ಕೂಡ. ಸೊ ಅದು ನೋಡ್ತಾ ಹೋಗ್ಬೇಕು ಯಾವ ರೀತಿ ಅಂತ. ಜಾಬ್ ಡೇಟಾ ಇವತ್ತು ಬರೋದಿದೆ, ಅದನ್ನ ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಬರುತ್ತೆ ಅಂತ. ಸೋಲಾರ್ ಪ್ಲಾಂಟನ್ನು ಕವರ್ ಮಾಡಿದೆ. ಐ ಥಿಂಕ್ ಮೇಯ್ನ್ ಆಗಿ ಇಷ್ಟೇ. ಸೊ ಬಜಾಜ್ ಆಟೋದವರು ಈವನ್ ಮೋಟರ್ ಸೈಕಲಲ್ಲೂ ಕೂಡ ಅಂದರೆ 350cc ಒಳಗಡೆ ಇರುವಂಥ ಮೋಟರ್ ಸೈಕಲಲ್ಲೂ ಕೂಡ ಒಂದು 5,000ದಿಂದ 15,000 ಚೀಪ್ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಇವಾಗ ಇದರದ್ದು ಯಾವುದೋ ಬಿಗ್ ಬಿಲಿಯನ್ ಡೇ ಮತ್ತು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಅವರು ಎಲ್ಲ ಕೂಡ ಕಾಯ್ತಾ ಇದ್ರು ಇವ್ರನ್ನ. ಫಸ್ಟು ಸೆಪ್ಟೆಂಬರ್ 13 ಈ ಟೈಮಲ್ಲೇ ಬರುತ್ತೆ ಅಂತಿತ್ತು. GST ಅನೌನ್ಸ್ಮೆಂಟ್ ಆಗಲಿ ಅಂತ ಅವರು ಕಾಯ್ದಿದ್ರು ಅನ್ಸುತ್ತೆ. ಸೆಪ್ಟೆಂಬರ್ 23 ಅಂತಲೂ ಎಲ್ಲ ನೋಡಿದೆ ಬ್ಯಾನರು. ಸೊ ಕನ್ಫರ್ಮ್ ಮಾಡ್ತೀವಿ, ಇಬ್ಬರು ಒಟ್ಟಿಗೆ ಬರ್ತಾರೆ ಅವ್ರು ಬಂದರೆ. ಬಟ್ ಆ ಟೈಮಲ್ಲಿ ಬರ್ಬೋದು. ಮೊಬೈಲ್ ಫೋನ್ಗೆಲ್ಲ ಏನೂ ಚೇಂಜಸ್ ಆಗಿಲ್ಲ. ಬಟ್ ಈ ಥರದ್ದು ಯಾವ್ದಾದ್ರು ವಸ್ತುಗಳನ್ನು ತೊಗೊಳಕ್ಕಿದ್ರೆ ಅಂದರೆ GST ಇಂಪ್ಲಿಮೆಂಟೇಷನ್ ಆದಮೇಲೆ ಮಾಡ್ತಾ ಇದ್ದಾರೆ. ಯಾಕಂದರೆ 22ರಿಂದ ಎಫೆಕ್ಟಿವ್ ಅಂತ ಹೇಳಿದಾರಲ್ವಾ. ಸೊ 23ರಿಂದ ಅವರು ಸೇಲಿಗೆ ಬಿಡ್ತಾ ಇದ್ದಾರೆ. ಸೊ ಸೆಪ್ಟೆಂಬರ್ 23ರಿಂದ ಆ ಸೇಲ್ ಶುರು ಆಗುತ್ತೆ. ಮನೆಗೆ ಅಗತ್ಯ ವಸ್ತುಗಳು ಬೇಕಿತ್ತು, ಈಗ GSTನಲ್ಲೂ ಕೂಡ ಕಮ್ಮಿ ಆಗುತ್ತೆ ಅಂದರೆ ನೀವು ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಟರ್ಮ್ ಇನ್ಶೂರೆನ್ಸು ನೀವು ಫಾರ್ಮ್ನ ಫಿಲಪ್ ಮಾಡಿ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಅದು ಪ್ರಾಸೆಸ್ ಎಲ್ಲ ಮಾಡೋಕ್ಕೆ ಒಂದು 2-3 ದಿನ ಅಂತೂ ಹಿಡಿಯುತ್ತೆ. ಸೊ ನೀವು ಈ ವಾರದಲ್ಲಿ ನೀವು ಫಿಲಪ್ ಮಾಡಿಟ್ರೆ ನೀವು 22 ಆದಮೇಲೆ ನೀವು ತೊಗೊಳ್ಳಿ ಪಾಲಿಸಿನ. ಆದರೆ ದಯವಿಟ್ಟು ಒಂದು ಫಿಲಪ್ ಮಾಡಿ, ಯಾಕೆಂತಂದರೆ ಅದಾದಮೇಲೆ ಒಂದು ಜಾಸ್ತಿ ಜನ ತೊಗೊಳಕ್ಕೆ ಪ್ರಯತ್ನ ಪಡ್ಬೋದು. GST ಕಮ್ಮಿ ಆಗಿದೆ ಅಂತ ನೋಡೋಣ ಯಾವ ರೀತಿಯಾಗಿ ಡೇಟಾ ಚೇಂಜ್ ಆಗುತ್ತೆ ಇನ್ಶೂರೆನ್ಸ್ ಸೆಗ್ಮೆಂಟಿಂದು ಅಂತ. ಬಟ್ ಇಂಟ್ರೆಸ್ಟನ್ನಂತೂ ನೀವು ತೋರಿಸಿರ್ಬೋದು ಫಾರ್ಮ್ನ ಫಿಲಪ್ ಮಾಡಿದ್ರೆ. 22ನೇ ತಾರೀಕು ಮೇಲ್ಗಡೆ GSTದು ಏನು ಒಂದು ಹೊಸ ರೂಲ್ಸ್ ಬಂದಿದೆಯಲ್ಲ ಅದನ್ನ ಅಪ್ಲಿಕೇಬಲ್ ಆಗೋ ಥರನೇ ಪಾಲಿಸಿನ ಓಪನ್ ಮಾಡಿಕೊಡ್ತಾರೆ ಬಜಾಜ್ ಸಿಬ್ಬಂದಿಯಿಂದ. ಅದು ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ ನಮಗೆ. ಅದೇ ರೀತಿಯಾಗಿ 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಇನ್ನೂ ಯಾರಾದರೂ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡ್ತಾ ಇಲ್ಲ ಅಂದರೆ ಪ್ರತಿ ತಿಂಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡನ್ನು ತೆಗೆದಿರ್ತಾ ಬನ್ನಿ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ, ಮಿಷನ್ 2025 ಅಂತ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ನಾಳೆ ನಾಡಿದ್ದು ಯಾವುದಾದ್ರೂ ಒಂದು ಸ್ಪೆಷಲ್ ವಿಡಿಯೋದೊಂದಿಗೆ ಬರುವಂಥ ಪ್ರಯತ್ನ ಪಡ್ತೀನಿ. ಚಾಟ್ನ ನೋಡ್ತಾ ಇರಿ. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.